ಸಂಕ್ರಮಣದ ನಾಡಿನ ಜನತೆಗೆ ಒಂದು ಶುಭಾಶಯ ಹೇಳುತ್ತಾ, ನಮ್ಮ ಮಾಧ್ಯಮ ಮಿತ್ರರು ಎಲ್ಲ ಮಾಧ್ಯಮ ಮಿತ್ರರಿಗೆ ಒಂದು ಸಂಕ್ರಮಣದ ಶುಭಾಶಯ ಹೇಳುತ್ತಾ, ಇವತ್ತು ಅತಿವೃಷ್ಟಿಯಿಂದ ಒಂದು ಮುಂಗಾರಿ ಪೀಕ ಹೆಸರು, ಗೊಂಜಾಳ ಅನೇಕ ಪೀಕ್ ನಾಶ ಆಗ್ಯಾವ. ಉಳ್ಳಾಗಡ್ಡಿ, ಹತ್ತಿ ಇವೆಲ್ಲ ನಾಶ ಆಗಿ ಇವತ್ತು ನಾವು ಭಾಳ ಒಂದು ಇಕ್ಕಟ್ಟಿನಾಗ ಸಿಕ್ಕೇವೆ ಎಲ್ಲ ರೈತರು. ಅದರ ಜೊತೆಗಿನ ಇವತ್ತು ನಾಳೆ ಫೆಬ್ರವರಿಯಾಗ 1ನೇ ತಾರೀಕಿಗೆ ದಿಲ್ಲಿದ ಅಧಿವೇಶನ ಇದ್ದಾಗ ಇದು ಏನದ ಬಜೆಟ್ ಮಂಡನೆ ಮಾಡ್ತಾರೆ ನಾಳೆ ಡಿಸೆಂಬರ್ 2ನೇ ತಿಂಗಳದಾಗ. ಅದಕ್ಕಾಗಿ ಇವತ್ತು ನಾವು ಎಲ್ಲ ರೈತರು ನಮಗೆ ಒಂದು ಸುದ್ದಿ ಹೇಳ್ಬೇಕಂತೇಳಿ ನಾವು ಮೋದಿ ಅವರಿಗೆ, ಗೌರವಾನ್ವಿತ ಮೋದಿ ಸಾಹೇಬರಿಗೆ ಈ ವೇದಿಕೆ ಮುಖಾಂತರ ಒತ್ತಾಯ ಮಾಡ್ತೇವೆ. ಯಾಕಂದ್ರೆ ನಾವು ರೈತರ ಭಾಳ ಒಂದು ನೆಲ ಕಚ್ಚೋಗ್ಯವ, ಒಂದು ಬೆಳೆ ವಿಮಾ ಸರಿಯಾಗಿಲ್ಲ, ಒಂದು ಬರ ಪರಿಹಾರ ಸರಿಯಾಗಿಲ್ಲ, ಒಂದು ವೇಗಿ ಬೆಳೆದಿದ್ದಕ್ಕೆ ಬೆಲೆ ಇಲ್ಲ, ಹೆಸರಿಗೆ ಬೆಲೆ ಇಲ್ಲ. ಹೆಸರು 1200-500 ರೂಪಾಯಿ ಕ್ವಿಂಟಲ್ ಮಾರಿ ಅಂದ್ರೆ ಎಷ್ಟು ನಾವು ರೈತರು ಒಂದು ಚಲೋ ಆಗ್ಬೇಕು ಬಾಳೆಕ. ಇವತ್ತು ನಾ ಮೋದಿಯವ್ರಿಗೆ ಒಂದು ಒತ್ತಾಯ ಮಾಡ್ತೀನಿ, ಎಲ್ಲ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಿರಿ. ರಾಮಕೃಷ್ಣ ಹೆಗಡೆ ಅವರ ತಲೆಗೆ ಮೇಲೆ ಕೂಡ ಮುಖ್ಯಮಂತ್ರಿ ಇದ್ದಾಗ ಮಾಡಿದ್ರು, 10,000 ರೂಪಾಯಿ ಮಾಡಿದ್ರು. ಅವ್ರು ಮುಖ್ಯಮಂತ್ರಿ ಇದ್ದಾಗ 2075 74 ಅದು ದೊಡ್ಡದು ಆಗ್ತದೆ. 3,000 ರೂಪಾಯಿ ಸಾಲದ್ದು ನಮ್ಮ. ಹಂಗೆ ಒಂದು ತಿಳ್ಕೊಂಡು ವಿಚಾರ ಮಾಡಿರಿ ರೈತರಿಗೆ ಒಂದು ಅನುಕೂಲ ಮಾಡಿರಿ. ಇದು ನಾವು ರೈತರ ಒಂದು ಭಾಳ ನಾಶ ಇದೀವಿ ಅಂದ್ರೆ ನಾವು ಮರಗಿದೀವಿ ಅಂದ್ರೆ ನಿಮ್ಗೆ ಯಾರಿಗೆ ಜಯ ಆಗೋದಲ್ಲ. ಅದಕ್ಕಾಗಿ ಭಾಳ ನಾವು ಇಕ್ಕಟ್ಟಿನ ಸಿಕ್ಕೇವೆ ಎಲ್ಲ ರೈತರು. ಏನು ಹೇಳಂತ ಕಷ್ಟ. ಭಾಳ ವರ್ಷ ಬೇಷ ಅಂದ್ರೆ ಭಾಳ ಕನಿಷ್ಠ ಆಗೈತಿ ಈ ವರ್ಷ. ಏನೇನು ಉಳಿದಿಲ್ಲ. ಈ ಕಡ್ಲಿ ಬಂದ್ರೆ ಕಡ್ಲಿ ಸಿಟಿ ಹಿಡಿಯಾಕತ್ತಾವ. ಇವಾಗ ಇನ್ನೂ ಹೆಸರು ಸರಿಯಾಗಿ ಯಾರು ತೊಗೊಳ್ಳಿಲ್ಲ, ಬರೀ ರಿಜೆಕ್ಟ್ ಮಾಡಿದ್ರೆ ಹೊಳೆ ಕಳಿಸಿದ್ರು ಚಲೋ ಹೆಸರು. ಇಲ್ಲಿ ಇವತ್ತು ಅದನ್ನೇ ಹೆಸರು 120 ರೂಪಾಯಿ ಕಾಲ್ಪತ್ತು ಹೋಗ್ತಾರೆ ಪೇಟ್ಯಾಗ. ನಮ್ಮ ಹೆಸರು 2,000-3,000 ರೂಪಾಯಿ ತೊಗೊಳ್ಳಿಲ್ಲ, ಇನ್ನೂ ಹಂಗೆ ಅದಾವು. ಅದಕ್ಕಾಗಿ ಇದು ಭಾಳ ನಮ್ಗೆ ಒಂದು ತೊಂದರೆ ಆಗೈತಿ. ಗೊಂಜಾಳ ನಿಮಗೆ ನಾಚಿಕೆ ಬರ್ಬೇಕು. ಗೊಂಜಾಳ ಬಗ್ಗೆ 2,400 ರೂಪಾಯಿ ಒಂದು ರೇಟ್ ಮಾಡಿ 50 ಕ್ವಿಂಟಲ್ ತೊಗೊಂಡು ಅದನ್ನು ಹಿಂದಕ್ಕೆ ತೊಗೊಂಡು 200 ರೂಪಾಯಿ ಹಾಕಿ ಕೊಡ್ತೀವಿ ಅಂತೇಳಿ ಕರ್ನಾಟಕದವ್ರು ಹೇಳಿದ್ರಿ. ಇವೆಲ್ಲ ಎಲ್ಲಿ ಬರ್ತತಿ ಇದು ಬಾಳೆ. ನಮ್ಮ ರೈತರು ಉಳಿಬೇಕು ಬೇಡ ನಾವು. ಅನೇಕ ಬಾರಿ ನಿಮಗೆ ಮುಂದಿನ ದಿನ ಮಾಡಿದಾಗ ರೈತರ ಒಂದು ಪಾಠ ಕಲಿಸ್ತಾರೆ. ಬಲ ಎಚ್ಚರಿಕೆ, ಎಲ್ಲ ಪಾರ್ಟಿಯವರು ಎಚ್ಚರಿಕೆ ನಿಮಗೆ. ಅದನ್ನು ಬಂದದ ಕಾಲ ಆಗಿದೆ. ಇನ್ನೊಂದು ಸ್ವಲ್ಪ ಇನ್ನೊಂದು ಈಟ್ ಐತೆ, ಅದು ಸುದ್ಕೋ ಸಾಕತ್ತೈತಿ. ಅದನ್ನು ಅರ್ಥ ಮಾಡ್ಕೊಂಡು ನೀವು ಬರೀ ಆ ಕುರ್ಚಕ್ಕೆ ಪಡೆದಾಡೋದು, ನೀವು ವಿರೋಧ ಪಕ್ಷದವ್ರು ಅವ್ರಿಗೆ ಅನ್ನೋದು, ನೀವು ಇವ್ರಿಗೆ ಅನ್ನೋದು, ಬರೀ ಬೆಳಗಾವಿಗೆ ಇದಾಗ ಗದ್ದಲ ಹಿಡಿಸಿದ್ರಿ. ಬರೀ ಒಂದು ಹಿಡ್ಕೊಂಡು ಜಿಗಿ ಬಿದ್ದರೆ ಅದನ್ನೇ ಮಾಡಿ ರೈತರ ಬಗ್ಗೆ ಯಾರು ಏನು ಮಾತಾಡಲಿಲ್ಲ. ಹಿಂಗಾಗಿ ರೈತರು ಭಾಳ ಒಂದು ಕಷ್ಟದಾಗದಾರ. ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ನೀವು ರೈತರಿಗೆ ಒಂದು ಅನುಕೂಲ ಮಾಡಿದ್ರೆ ಒಂದು ಚಲೋ ಹಾಕೋದಂತ ಹೇಳಿ ನಾನು ಇವತ್ತು ನಮ್ಮ ಶಿರೂರು ಗ್ರಾಮದ ಮುಖಂಡರಾದ ರಸಯ್ಯ ಮಠದವರು, ಚಂದ್ರಗೌಡ ದಸ್ತಿ ಅವರು, ಮಹದೇವಪ್ಪ ಎಮ್ನೂರವರು, ಗುರುನಾಥ ಡಬ್ಕ್ಯಾನವರು, ಇವರೆಲ್ಲ ಒಂದು ಗೌರವಾನ್ವಿತ ಜಾಗದಾಗಿದ್ದವರು. ಇಂಥವರೆಲ್ಲ ಬೆಂಬಲ ಮೂಲಕ ನಾವು ಇವತ್ತು DC ಸಾಹೇಬರಿಗೆ ಮನವಿ ಕೊಡ್ತೇವೆ. ಅನೇಕ ಮಾಧ್ಯಮದವರಿಗೆ ಭೇಟಿಯಾಗಿ ನಮ್ಮ ಕಷ್ಟ ಹೇಳ್ಕೊತೇವೆ ಅಂತ ಹೇಳಿ ನನ್ನೊಂದು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ.